ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಗನಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ, ನೀವೆಲ್ಲ ಕೇಳಿದಂತಹ ಒಂದು ವಿಡಿಯೋ. ಕೊಡಿಯಾಲದಿಂದ ತುಂಬ ಇನ್ನು ಸೀರೆ ಕಲೆಕ್ಷನ್ಸ್ ವಿಡಿಯೋ ಮಾಡಿ ಅಂತ ಕೇಳಿದ್ರಿ. ಸೊ ಓಕೆ ಆಯಿತು, ಮಾಡೋಣ ಅಂತ ಹೇಳಿಬಿಟ್ಟು ನನ್ನ ಹತ್ರ ಒಂದಷ್ಟು ಸ್ಯಾರೀಸ್ ಫೋಟೋಸ್ ಮತ್ತು ವೀಡಿಯೋಸ್ ಇತ್ತು. ಸೊ ಅದರದ್ದು ನಾನು ಒಂದು ವೀಡಿಯೋಸ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ನಾನು ಕೊಡಿಯಾಲ ವಿಡಿಯೋ ಮತ್ತು ನಾನು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಆ ಎರಡು ವಿಡಿಯೋ ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಫಸ್ಟು ನಾವು ಹೋಗಿದ್ದು ಬಂದು ಕೊಡಿಯಾಲ ಸೀರೆಸ್ನ ನಾವು ನೋಡ್ಕೊಂಬರೋಣ. ನೆಕ್ಸ್ಟ್ ನಾನು ದೇವಸ್ಥಾನದ ವಿಡಿಯೋನ ನಾನು ತೋರಿಸ್ತೀನಿ. ಸೊ ಫಸ್ಟ್ ಸ್ಯಾರಿ ಬಂದುಬಿಟ್ಟು ಪರ್ಪಲ್ ಕಲರಿಗೆ ಗ್ರೀನ್ ಕಲರ್ ಬಾರ್ಡರ್ ಸ್ಯಾರಿ. ಇದು ತುಂಬ ಟ್ರೆಂಡಿಂಗಲ್ಲಿತ್ತು ಒಂದು ಟೈಮಲ್ಲಿ. ಇದು ಯಾರೋ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದಂತಹ ಸೀರೆ ಅಂತೆ. ಸೊ ನೆಕ್ಸ್ಟ್ ನೋಡಿ, ನಾನು ರೇಟ್ ಎಲ್ಲ ಅಲ್ಲೇ ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ, ನೀವು ನೋಡ್ಕೊಬೋದು. ಕಲರ್ ಇದೆಲ್ಲ ಸ್ವಲ್ಪ ಹೈ ರೇಂಜ್, ಅಂದರೆ 7,000 8,000 ಮೇಲ್ಗಡೆ ಇರುವಂತಹ ಒಂದು ಸೀರೆಗಳು ಅಂತಾನೆ ಹೇಳ್ಬೋದು. ಸೊ ನಿಮಗೆ ಇಲ್ಲಿ ವೆರೈಟೀಸ್ ಆಫ್ ಸೀರೆ ಕಲೆಕ್ಷನ್ ಸಿಗುತ್ತೆ. ಮತ್ತು ಏನಂತಂತಂದರೆ ಒಂದು 2,000 ರೂಪಾಯಿಂದ ನಿಮಗೆ 20,000 ರೂಪಾಯಿವರೆಗೂ ನಿಮಗೆ ಸೀರೆ ಸಿಗುತ್ತೆ. ಅಂದರೆ ರೇಷ್ಮೆ ಸೀರೆ, ಚೆನ್ನಾಗಿರೋ ಸೀರೆ. ನೀವು ಮದುವೆ ಟೈಮಲ್ಲಿ ಬೇರೆ ಯಾರಿಗಾದ್ರೂ ಕೊಡ್ತೀವಲ್ಲ, ಅವ್ರಿಗೆ ಇಲ್ಲಿ ನಿಮಗೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ ಸ್ಯಾರಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ನಾನು ಇವಾಗ ತೋರಿಸ್ತಾ ಇರೋ ಸೀರೆ ಬಂದುಬಿಟ್ಟು 2,840. ಎಲ್ಲ ಸೀರೆಗಳು ಬಂದುಬಿಟ್ಟು ಅಷ್ಟೇನೆ ರೇಷ್ಮೆ ಸೀರೆ. ಮತ್ತು ನೀವು ಇದು ಹಾಕೊಂಡಾಗ ತುಂಬ ಗ್ರ್ಯಾಂಡ್ ಮತ್ತು ರಿಚ್ ಲುಕ್ನ ನಿಮಗೆ ಕೊಡುತ್ತೆ, ಎಲಿಗೆಂಟಾಗಿ ಕಾಣಿಸುತ್ತೆ. ಸೊ ಇದು ನೋಡಿ, ಯೆಲ್ಲೋ ಮತ್ತು ಪಿಂಕ್ ಕಲರ್, ಯೆಲ್ಲೋ ಇಲ್ಲ, ಅದು ಮಸ್ಟರ್ಡ್ ಕಲರ್ ಥರ ಇದೆ. ಸೊ ಇದ್ರ ರೇಟ್ ಬಂದುಬಿಟ್ಟು 4,620. ನನಗೆ ಎಷ್ಟೊಂದು ಜನ ಕೇಳಿದ್ದೀರಾ ಕೊಡಿಯಾಲಾಗೆ ಯಾವ ರೀತಿ ಹೋಗ್ಬೋದು, ಯಾವ ಟ್ರಾನ್ಸ್ಪೋರ್ಟಲ್ಲಿ ಅಂತ ಅಂದ್ಬಿಟ್ಟು. ಸೊ ನೀವು ಹೋಗ್ಬೋದು ಕೊಡಿಯಾಲಕ್ಕೆ. ಬಸ್ಸಲ್ಲಿ ಬಂದರೆ ಮಂಡ್ಯದಲ್ಲಿ ಇಳ್ಕೊಂಡು ಅಲ್ಲಿಂದ ಕೊಡಿಯಾಲಕ್ಕೆ ಬಸ್ ಸಿಗುತ್ತೆ. ತುಂಬ ಬೇಜಾನ್ ಬಸ್ಗಳಿದೆ ಅಂತ ನನಗೆ ನಮ್ಮ ವ್ಯೂವರ್ ಯಾರೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದಾರೆ, ತುಂಬ ಬಸ್ಗಳಿದೆ ಮಂಡ್ಯ ಬಸ್ ಸ್ಟ್ಯಾಂಡಿಂದ ಅಂತ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಮಂಡ್ಯ ಬಸ್ ಸ್ಟ್ಯಾಂಡಲ್ಲಿ ಕೇಳಿದ್ರೆ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಬಂದು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಎಲ್ಲ ಲಾಸ್ಟ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ನನ್ನ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರಿಗೆ, ಫೋನ್ ನಂಬರ್ ಕೊಟ್ಬಿಟ್ಟು. ಸೊ ನೆಕ್ಸ್ಟ್ ಇನ್ನು ಏನು ಅಂತಂತಂದರೆ ಅಲ್ಲಿ ಸೀರೆಗಳ ಕ್ವಾಲಿಟಿ ಯಾವ ರೀತಿ ಇರುತ್ತೆ ಅಂತ ಅದು ಡಿಪೆಂಡ್ಸ್. ಸೊ ನೀವು 50 ಗ್ರಾಮ್ಸು ನೀವು ಯಾವ ರೀತಿ ಸೀರೆನ ತಗೋತೀರಾ ಅದ್ರ ಮೇಲೆ ನಿಮಗೆ 50 ಗ್ರಾಮ್, 80 ಗ್ರಾಮ್, 100, 120 ಗ್ರಾಮ್ ಎಲ್ಲ ಸಿಗುತ್ತೆ. ನೀವು ಯಾವ ರೀತಿ ನೀವು ದುಡ್ಡನ್ನ ಕೊಡ್ತೀರಾ ಅದ್ರ ಮೇಲೆ ರೇಟ್ ಮೇಲೆ ನಿಮಗೆ ಗ್ರಾಮ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 5,000ಗಿದೆ, 6,000, 7,000, 8,000. ನಾನು ಹೇಳೋದೇನಪ್ಪ ಅಂತಂದರೆ ಕೊಡಿಯಾಲದಲ್ಲಿ ಒಂದು 7,000 ಮೇಲೆ ತೊಗೊಂಡ್ರೆ ಮೈಸೂರು ಸಿಲ್ಕ್ ಸೀರೆ ಚೆನ್ನಾಗಿರುತ್ತೆ ಅಂತ ಆಗಿತ್ತು ಈ ವಿಡಿಯೋ. ನೆಕ್ಸ್ಟ್ ನಾನು ದೇವಸ್ಥಾನಕ್ಕೆ ಹೋದಂಥ ಒಂದು ವಿಡಿಯೋನ ನಾನು ನಿಮಗೆ ಇಲ್ಲಿ ಹಾಕ್ತಾಯಿದ್ದೀನಿ, ಗೌಡ್ಗೆರೆಗೆ. ಸೊ ಇದು ಎಲ್ಲಿ ಬರುತ್ತೆ ಅಂತಂತಂದರೆ ಚನ್ನಪಟ್ಟಣದಿಂದನೂ ಬರ್ಬೋದು. ಮದ್ದೂರಿಂದ ಹೋಗ್ತೀವಿ ಅಂತಂದರೆ ನಿಮಗೆ ಹೆಮ್ನಳ್ಳಿ ಮೇಲೆ ಹೋಗಬೇಕಾಗುತ್ತೆ. ತುಮಕೂರು ಕುಣಿಗಲ್ ರೋಡು ಅಡಿಗಾಸ್ ಇದೆಯಲ್ಲ, ಅಲ್ಲಿ ನೀವು ಕ್ರಾಸ್ ತೊಗೊಂಡು ಸ್ಟ್ರೈಟ್ ಹೋದರೆ ಒಂದು ಸ್ವಲ್ಪ ದೂರ ಹೋಗಬೇಕಾಗುತ್ತೆ. ಸೊ ಅಲ್ಲಿಂದ ನಿಮಗೆ ಬಸ್ಗಳು ಸಿಗುತ್ತೆ ಮತ್ತು ಶೇರಿಂಗ್ ಆಟೋ ಇರುತ್ತಲ್ಲ, ಆ ಆಟೋ ಕೂಡ ಸಿಗುತ್ತೆ. ನಾವಿದು ಬಂದು ಮಡ್ ರೋಡಲ್ಲಿ ಹೋಗಿದ್ದು. ಸೊ ಮಡ್ ರೋಡು ಇಲ್ಲ, ನಿಮಗೆ ಟಾರ್ ರೋಡ್ ಕೂಡ ಸಿಗುತ್ತೆ. ಬಟ್ ನಾವಿದು ಯಾವುದೋ ಬೇರೆ ರೋಡ್ ತೊಗೊಂಡಿದ್ದಕ್ಕೆ ನಮಗೆ ಸ್ವಲ್ಪ ಮಣ್ಣು ರೋಡ್ ಸಿಕ್ಕಿದಷ್ಟೇ. ಸೊ ರೋಡ್ ಕೂಡ ತುಂಬ ಚೆನ್ನಾಗಿದೆ, ಒಂದೇ ರೋಡಲ್ಲ, ಈಗ ತುಂಬ ಶಾರ್ಟ್ ಕಟ್ಸ್ಗಳು ಕೂಡ ಸಿಗುತ್ತೆ. ಸೊ ನೀವು ಡೈರೆಕ್ಟಾಗಿ ಬರಬೇಕು ಅಂತಂತಂದರೆ ತುಮಕೂರು ರೋಡು ಸ್ಟ್ರೈಟ್ ಬಂದರೆ ನಿಮಗೆ ಆರಾಮಾಗಿ ನೀವು ಹೋಗ್ಬೋದು. ನೆಕ್ಸ್ಟ್ ಸೊ ಈ ದೇವಸ್ಥಾನಕ್ಕೆ ತುಂಬ ಜನ ಭಕ್ತರು, ಫ್ರೈಡೇಸ್ ತುಂಬ ರಶ್ ಇರುತ್ತೆ. ಅದು ಇತ್ತೀಚೆಗಂತೂ ಜನ ಅಂತೂ ತುಂಬ ರಶ್ಶು, ನೀವು ದರ್ಶನ ಮಾಡೋಕ್ಕೆ ಆಗಲ್ಲ, ತುಂಬ ಕ್ಯೂ ನಿಂತಿರುತ್ತೆ. ನೀವು ಬೆಟರ್ ಫ್ರೈಡೇ ಬಿಟ್ಟು ಬೇರೆ ಫ್ರೈಡೇ ಮತ್ತು ವೀಕೆಂಡ್ ಬಿಟ್ಟು ಬೇರೆ ಡೇಸಲ್ಲಿ ಒಂದು ಮಧ್ಯಾಹ್ನ ಈವ್ನಿಂಗ್ ಥರ ಹೋದರೆ ತುಂಬ ಜನ ಕಮ್ಮಿ ಇರ್ತಾರೆ. ಸೊ ನೋಡಿ, ನೀವು ನೋಡ್ತಾ ಇರೋ ಥರ ಬಸ್ಸಲ್ಲಿ ಬಂದರೆ ನೀವು ಈ ಥರ ಇಳಿದ್ಬಿಟ್ಟು ಒಂದು ಸ್ವಲ್ಪ ದೂರ ನಡ್ಕೊಂಬರ್ಬೇಕಾಗುತ್ತೆ. ಆಟೋದಲ್ಲಿ ಬಂದರೆ ಏನಾಗುತ್ತೆ ಅಂದರೆ ಅವರ ಒಳಗಡೆವರೆಗೂ ಕರ್ಕೊಂಡು ಹೋಗ್ತಾರೆ. ಇದು ಬಂದು ಚಿಕ್ಕ ಗ್ರಾಮ. ಸೊ ಇದನ್ನು ಏನು ಮಾಡಿದ್ದಾರೆ ಅಂತಂದರೆ ದೇವಿದು ಪಂಚಲೋಹದಲ್ಲಿ ಮಾಡಿರೋದ್ರಿಂದ ಫಸ್ಟು ಇದನ್ನು
ದೇವಿದು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಬೇರೆ ಎಲ್ಲ ಕಡೆಯಿಂದನೂ ಭಕ್ತಾದಿಗಳೇನಿರ್ತಾರೆ ಅವ್ರು ಬಂದು ದಾನ ಮಾಡಿರೋದು ಅಂತ ನಾನು ಕೇಳ್ಪಟ್ಟಿರೋದು. ಸೊ ಇಲ್ಲಿ ಇನ್ನೊಂದು ಏನಂದರೆ ಪಾರ್ಕಿಂಗ್ಗೆ ಅವರು ದುಡ್ಡು ಇಸ್ಕೊಳ್ಳಲ್ಲ, ಮತ್ತು 24/7 ಕೂಡ ಇಲ್ಲಿ ಅನ್ನದಾನನ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು, ಪಾರ್ಕಿಂಗ್ ಸ್ವಲ್ಪ ಚಿಕ್ಕ ಇದೆ ಸ್ಪೇಸು, ಬಟ್ ರೋಡಲ್ಲಿ ಎಲ್ಲ ಗಾಡಿಗಳನ್ನ ನೀವು ಹಾಕ್ಬೋದು. ಮತ್ತು ಇಲ್ಲಿ ಕಾಯಿಗಳನ್ನ ಕಟ್ತಾರೆ. ನಾನು ಇದು ಹಳೆ ವಿಡಿಯೋ ಆಗಿರೋದ್ರಿಂದ ಸ್ಟಾರ್ಟಿಂಗ್ ನೋಡಿ ತುಂಬ ಜನ ಇರಲಿಲ್ಲ, ಇಷ್ಟೇ ಕಾಯಿನ ಕಟ್ತಾ ಇದ್ದಿದ್ದು. ಬಟ್ ಇವಾಗ ಇಡೀ ದೇವಸ್ಥಾನ ತುಂಬ ಬರೀ ಕಾಯೇ ತುಂಬ್ಕೊಂಡ್ಬಿಟ್ಟಿದೆ. ಹಿಂಗೆ ನಾವು ಬೆಂಗಳೂರಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಕಾಯಿ ಕಟ್ತೀವಿ, ಆ ಥರ ಕೂಡ ಇಲ್ಲಿ ಕಾಯಿನ ಕಟ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಕಾಯಿ ನೀವೇ ಬೇಕಾದರೂ ತೊಗೊಂಬರ್ಬೋದು, ಮತ್ತು ಅಲ್ಲೂ ಕೊಡ್ತಾರೆ ನಿಮಗೆ. ಬಟ್ ವಾರನೂ ನೀವು ಬೇರೆ ಕಾಯಿನ ಕಟ್ಟಬೇಕಾಗುತ್ತೆ. ಮತ್ತು ಉಪ್ಪನ್ನ ಕೂಡ ಕೊಡ್ತಾರೆ ಅವರು. ನೀವು ಸಂಜೆ ಟೈಮ್ ಹೋದರೆ ಅವರು ಉಪ್ಪನ್ನ ಕೊಡಲ್ಲ, ಬೇರೆ ಟೈಮಲ್ಲಿ ಹೋದಾಗ ಉಪ್ಪನ್ನ ಅವ್ರು ಕೊಡ್ತಾರೆ, ನೀವು ಅದನ್ನು ಕೂಡ ದಾನ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ದೇವಿದು ದೊಡ್ಡ ಪ್ರತಿಷ್ಠಾಪನೆ ಮಾಡಿರೋದು. ಇದು ಸಿಂಹ ಮತ್ತು ದೇವರು ಎರಡೂ ಕೂಡ ಬೇರೆ ಬೇರೆ ನಿಲ್ಲಿಸಿದ್ದಾರೆ. ಸೊ ಇವಾಗ ಬರೀ ದೇವಿದು ಮಾತ್ರ ಪಂಚಲೋಹದ್ದು, ಸಿಂಹ ಮಾತ್ರ ಪಂಚಲೋಹ ಅಲ್ಲ ಅಂತೆ, ಅದನ್ನು ಇವಾಗ ರೆಡಿ ಮಾಡ್ತಿದ್ದಾರಂತೆ, ಅದನ್ನು ಕೂಡ ಪಂಚಲೋಹದಲ್ಲಿ. ಇದು ನೋಡ್ಬೋದು, ತೇಲುವ ಒಂದು ಕಲ್ಲು, ಯಾವಾಗ ಹನುಮಂತ ಮತ್ತು ಶ್ರೀರಾಮಂದು ಲಂಕೆ ಇದು ಮಾಡ್ತಾರಲ್ಲ ಆವಾಗಿಂದು ಕಲ್ಲು ಕೂಡ ಇಲ್ಲೊಂದಿದೆ. ಸೊ ಇದನ್ನು ಏನು ಮಾಡಿದ್ದಾರೆ ಅಂತಂದರೆ ಈ ಥರ ನೀರಾಗಿ ಬಿಟ್ಬಿಟ್ಟಿದ್ದಾರೆ. ಇವಾಗ ಮೊದಲು ಯಾರೂ ಟಚ್ ಮಾಡ್ತಾ ಇರಲಿಲ್ಲ, ಇವಾಗ ಎಲ್ಲ ಮುಟ್ಟಿ ಹಾಳು ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಗೈಸ್. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನೀವು ನನಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಮುಂದೆ ತುಂಬ ಒಳ್ಳೆ ವೀಡಿಯೋಸ್ನ ನಾನು ಹಾಕ್ತೀನಿ ಅಂತ ಹೇಳ್ತೀನಿ. Thank you so much guys. Love you all. See you. Bye-bye in the next. We'll see you in the next video. Thank you so much for your support guys. ಇದೇ ರೀತಿ ಸಪೋರ್ಟ್ ಮಾಡಿ. ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. Thank you.